ನಾನು ಒಂದೇ ಮಾಧ್ಯಮ ಸ್ನೇಹಿತರೆ ಕೇಳೋದು, ಒಂದು ಇತಿಹಾಸ ತೆಗೀರಿ ನೀವು. ಒಂದು ಇತಿಹಾಸ ತೆಗೀರಿ. ಕಾಂಗ್ರೆಸ್ ಪಕ್ಷದ ಇತಿಹಾಸ ತೆಗೀರಿ, ನೀವು ಬಿಜೆಪಿ ಪಕ್ಷದ ಇತಿಹಾಸ ತೆಗೀರಿ. ಕಾಂಗ್ರೆಸ್ ಪಕ್ಷ ಚುನಾವಣೆ ಮಧ್ಯದಲ್ಲಿ ಜನಗಳ ಮಧ್ಯದಲ್ಲಿ ಹೋಗಿ ಓಟ್ ಕೇಳಕ್ ಹೋದ್ರೆ ನಮ್ಮ ಸಾಧನೆಯನ್ನ ತೋರಿಸಿ ನಾವು ಮತ ಕೇಳ್ತೀವಿ. ನಮ್ಮ ಸರ್ಕಾರ ಇತ್ತು, ಇಂಥ ಭಾಗ್ಯಗಳು ಕೊಟ್ಟಿದ್ದೀವಿ, ಇಂಥ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೀವಿ, ನಮ್ ಮುಂದೆ ನಮ್ಮ ಸರ್ಕಾರ ಬಂದ್ರೆ ಈ 5 ಗ್ಯಾರಂಟಿಗಳು ಕೊಡ್ತೀವಿ ಅಂತ ನಮ್ಮ ಸಾಧನೆಯನ್ನ ಮುಂದೆ ಏನ್ ಮಾಡ್ತೀವಿ ಅನ್ನೋದು ತೋರಿಸಿ ನಾವು ಮತ ಕೇಳ್ತೀವಿ. ಬಿಜೆಪಿ ಎಂದನ ಸಾಧನೆ ಅವ್ರು ತೋರಿಸಿದಾರ? ಸಾಧನೆ ಏನಿಗಂದ್ರೆ 0 ಸಾಧನೆ ಏನೇನೂ ಇಲ್ಲ ಅವ್ರಿಗೆ. ಬರೇ ಹಿಂದೂ ಮುಸಲ್ಮಾನ್. ಅವ್ ಯಾವ ಹಿಂದೂನು ಬೇಕಾಗಿಲ್ಲ, ಯಾವ ಮುಸಲ್ಮಾನು ಬೇಕಾಗಿಲ್ಲ. ಅವ್ರು ಬೇಕಾಗಿರೋದು ಅಧಿಕಾರ, ಕುರ್ಚಿ. ಇದೆಲ್ಲ ಕುರ್ಚಿಗೋಸ್ಕರ ಮಾಡ್ತಾ ಇರೋದು. ಅವ್ರಿಗೆ ಏನ್ ಮಾಡ್ತಾ ಇದ್ರೆ ಜಾತಿ ಬಣ್ಣ ಕಟ್ಟವ್ರೆ. ಅಭಿವೃದ್ಧಿ ಏನಿದೆ? ಈಗ 5 ವರ್ಷ ಅವ್ರು ಇದ್ರು, 4 ವರ್ಷ ಅವ್ರು ಇದ್ರು. 2019-20 ತೋರಿಸ್ಲಿ, ನಾವ್ ಹೇಳ್ತೀವಿ ನಮ್ಮ ಕಾಲದಲ್ಲಿ ಏನಾಗಿದೆ ಅಂತ ಅಭಿವೃದ್ಧಿ. ಈಗ ಬಹಳ ವರ್ಷದಿಂದ ಈ ಭಾಗದಲ್ಲಿ ಕನಸಿತ್ತು, ಒಂದು ಇಂಟರ್ನ್ಯಾಷನಲ್ ಸ್ಟೇಡಿಯಂ ಆಗ್ಬೇಕಂತ. ಸ್ಟೇಡಿಯಂ ಮಾಡಿದೀವಿ. ನನ್ನ ಇಲಾಖೆಯಲ್ಲಿ, ವಸತಿ ಇಲಾಖೆಯಲ್ಲಿ ಒಂದು ಬಿಜೆಪಿ ಅವರು ಮನೆ ಕೊಡೋಕೆ ಸಾಧ್ಯ ಆಗಿಲ್ಲ. ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ 1,80,253 ಮನೆ ಸ್ಯಾಂಕ್ಷನ್ ಆಗಿದ್ದು. ಬಡವರು ದುಡ್ಡು ಕಟ್ಟಕ್ಕೆ ಸಾಧ್ಯ ಆಗ್ತಿಲ್ಲ. 4 ಲಕ್ಷ ಎಲ್ಲಿ ಕೊಡ್ತಾರೆ ಬಡವರು? ನಾವು ಘೋಷಣೆ ಮಾಡಿರಲಿಲ್ಲ ಚುನಾವಣೆ ಟೈಮಲ್ಲಿ ಬಡವ್ರು ಮನೆ ಫ್ರೀ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ವಿ. ನಾವು 5 ಗ್ಯಾರಂಟಿ ಘೋಷಣೆ ಮಾಡಿದ್ವಿ. ಈ ಮನೆಗಳು ಫ್ರೀ ಕೊಡ್ತೀವಿ ಅಂತ, ನಾವು ಕಟ್ಕೊಡ್ತೀವಿ, ನಾವು ದುಡ್ಡು ಕೊಡ್ತೀವಿ ಅಂತ ನಾವು ಘೋಷಣೆ ಮಾಡಿರಲಿಲ್ಲ. ಬಡವರು ಬೀದಿದಲ್ಲಿದ್ದಾರೆ, ಕಷ್ಟದಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು 4 ಲಕ್ಷ ಹಂಗೆ ಮನೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿ ಸರ್ಕಾರ ವತಿಯಿಂದ ಕಟ್ಟಿ ಮನೆಗಳು ಕಂಪ್ಲೀಟ್ ಮಾಡಿ 36,000 ಮೊದಲೇ ಹಂತದಲ್ಲಿ 36,789 ಮನೆ KR-ಪುರಮಲ್ಲಿ ಕೊಟ್ವಿ. ಒಂದು ಜನವರಿಯಲ್ಲಿ ಹುಬ್ಳಿದಲ್ಲಿ ಕಾರ್ಯಕ್ರಮ ಮಾಡಿ 42,345 ಮನೆ ಕೊಟ್ವಿ. ಒಟ್ಟಾಗಿ 80,000 ಮನೆ ಕೊಟ್ಟಿದ್ವಿ. ಏನಕ್ಕೆ ಬಿಜೆಪಿ ಅವ್ರು ಕೊಡೋಕೆ ಸಾಧ್ಯ ಆಗಲಿಲ್ಲ? ನಾವು ಅದ್ ನಮ್ಮ ಸಾಧನೆ ಹೇಳೋದು. ಕಾಂಗ್ರೆಸ್ ಅಭಿವೃದ್ಧಿ ಸಹಿಸಲಾರದೆ ಮತ್ತೆ ಸೀದಾ ನಾನು ಹೇಳ್ತಲ್ಲ, ವಸತಿಯಲ್ಲಿ ಇಲಾಖೆಯಲ್ಲಿ ನಾನು ಹೇಳ್ತಾ ಇರೋದು. ಅವರು ಮಾಡ್ಬೋದಾಗಿತ್ತಾನೆ ಬಡವ್ರ ಬಗ್ಗೆ. ಅವ್ರಿಗೆ ಯಾವ ಗ್ಯಾರಂಟಿ ಇರಲಿಲ್ಲ. 55,000 ಕೋಟಿಗಳನ್ನು ಸಿದ್ದರಾಮಯ್ಯ 7,500 ಕೋಟಿ ವಸತಿ ಕೊಟ್ಟಿದ್ದಾರೆ. ಎಷ್ಟು? 7,500 ಕೋಟಿ.